ಗುರು ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಕ್ಲಾರ್ಕ್ ಅಕ್ಕಂಗೆ ದೊಡ್ಡ ನಮಸ್ಕಾರನ ಹೊಡೆದ್ಬಿಡ್ತೀನಿ. ಏನು ಗುರೋದು ನೆನ್ನೆ ಮ್ಯಾಚ್ ಒನ್ ಮ್ಯಾನ್ ಆರ್ಮಿ ಅಂದರೆ ಏನು ಅರ್ಥ ಅಂತ ತಿಳಿಸ್ಕೊಟ್ಟಿದ್ದಾರೆ. ನೆನ್ನೆ ಬೌಲಿಂಗಲ್ಲಿ ಕೂಡ 4 ವಿಕೆಟು, ಅದಾದಮೇಲೆ ಲಾಸ್ಟ್ ಓವರ್ಲಂತೂ ಬೆಂಕಿ ಬಿರುಗಳನ್ನೇ ಹಚ್ಬಿಟ್ರು. ಮಾತ್ರ ಆ್ಯಕ್ಚುಲಿ ಎನ್ನೇ ಹೇಳಬೇಕಂದ್ರೆ RCB ವಿನ್ ಆಗುತ್ತೆ ಅಂದ್ಕೊಂಡಿದ್ದೆ. ಫಸ್ಟ್ನೇ ಮ್ಯಾಚ್ ಈ ಥರ ಬಾಯಿಗೆ ಬರ್ಸಿ ವಿನ್ ಹಾಕ್ರೆ ಅಂತ ನಾನು ನಿಜವಾಗ್ಲೂ ಅಂದ್ಕೊಂಡಿರಲಿಲ್ಲ. ಏನು ಗುರೋದು ಲಾಸ್ಟ್ ಓವರ್ ಆದರೂ ಕ್ಲರ್ಕ್ ಥರ ಹೊಡಿಲಿಲ್ಲ ಅಂದಿದ್ರೆ ಮ್ಯಾಚ್ ಫುಲ್ ಪಲ್ಟಿ ಆಗ್ಬಿಡೋದು. ಲಾಸ್ಟ್ ಓವರ್ನ 3ನೇ ಬಾಲಿಂದ ಕೊಟ್ಟಿದ್ದು ಎಂತ ಮ್ಯಾಚ್ ಅಂದ್ರೆ ತಿರುಗ್ ನೋಡ್ಕೊಬೇಕು ಮಾತ್ರ ಮುಂಬೈ ಬೌಲರ್ಸ್ ಮಾತ್ರ. ನಿಜವಾಗ್ಲೂ ನಿನ್ನೆ ಒಂಥರ ಗೂಸ್ ಪಂಪ್ಸ್ ಬಂದಂಗೆ ಆಗೋದು. ಹಾಗೆ ನಿನ್ನೆ ಮ್ಯಾಚ್ ಏನಾಯ್ತು ಮತ್ತೆ ನನ್ನ ಕೆಲವೊಂದು ಪ್ರೆಡಿಕ್ಷನ್ ಕೂಡ ಕೊಟ್ಟಿದ್ದೆ. ಅದು ಎಷ್ಟು ಪಾಸ್ ಆಯ್ತು, ಎಷ್ಟು ಫೇಲ್ ಆಯ್ತು, ಪ್ರತಿಯೊಂದು ಕೂಡ ಆಯ್ತು ನಾವು ವಿಡಿಯೋದಲ್ಲಿ ಅನಲೈಸ್ ಕೂಡ ಮಾಡೋಣ. ಸೊ ನೀವೇನು ವಿಡಿಯೋಗೆ ಲೈಕ್ ಮಾಡಿ ಅಂದ್ರೆ ಕೊಡಿಗಿರೋ ಒಂದು ಲೈಕ್ ಅನ್ನ RCB ವಿನ್ ಆಗಿರೋ ಖುಷಿಗೆ. ಮತ್ತೆ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾರೆ ಅಂದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ವಿಡಿಯೋಸ್ಗಳನ್ನ ಅಂದ್ರೆ ಇದೇ ರೀತಿ ಕ್ರಿಕೆಟ್ ಅಪ್ಡೇಟ್ಸ್ ಹಾಗೂ IPL WPL ಪ್ರತಿಯೊಂದು ಅಪ್ಡೇಟ್ಸ್ ಕೂಡ ನೋಡ್ತಾ ಇರಬಹುದು. ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಶನ್ ಆಲ್ ಮಾಡ್ಕೊಳ್ಳಿ. ಗುರು ನೆನ್ನೆ ನಿಮ್ಗೆ ಗೊತ್ತಿರಂಗೆ DY ಪಾಟೀಲ್ ಸ್ಟೇಡಿಯಂ ಅಲ್ಲಿ ಮ್ಯಾಚ್ ಕೂಡ ಆಯ್ತು. ಫಸ್ಟ್ ನಮ್ಮ RCB ಯಾವಾಗ ಟಾಸ್ ಅನ್ನ ವಿನ್ ಆಯ್ತು ನಂಗೊಂದು ಹೋಪ್ ಕೂಡ ಬಂದ್ಬಿಡ್ತು, ಬಿಡೋಗರೋ ಪಕ್ಕ ಇವತ್ತು RCB ಹೊಡೆದೇ ಹೊಡಿಯುತ್ತೆ ಅಂತ. ಏನಕ್ಕೆ ಅಂದ್ರೆ ಈ ಒಂದು ಪಿಚ್ ಅಲ್ಲಿ ಯಾರ್ಯಾರು ಚೇಸಿಂಗ್ ಮಾಡಿದ್ರೆ ಆಲ್ಮೋಸ್ಟ್ ವಿನ್ ಆಗಿದ್ರೆ, ಹಾಗಾಗಿ RCB ಒಂದು ಪ್ಲಸ್ ಕೂಡ ಆಯ್ತು ಅಂತ ನಾನು ಅನ್ಕೊಂಡಿದ್ದೆ. ಲಾಸ್ಟ್ ವಿಡಿಯೋದಲ್ಲಿ ಕೂಡ ಹೇಳಿದ್ದೆ RCB ಏನಾದ್ರು ಟಾಸ್ ವಿನ್ ಆಯ್ತು ಅಂದ್ರೆ ಬರ್ದಿಟ್ಕೊಳ್ಳಿ 100% ವಿನ್ ಆಗುತ್ತೆ ಅಂತ ಕೂಡ ಹೇಳಿದ್ದೆ. ಅದೇ ರೀತಿಗೆ RCB ಕೂಡ ಬಾಯಿಗೆ ಬರ್ಸಿ ವಿನ್ ಆಗುತ್ತೆ ಅಂತ ದೇವರನ್ನೇ ಅನ್ಕೊಂಡಿರ್ಲಿಲ್ಲ. ವಿನ್ ಆಗುತ್ತೆ ಅಂತ ಗೊತ್ತಿತ್ತು, ಆದ್ರೆ ಬಾಯಿಗೆ ಬರ್ಸಿ ವಿನ್ ಆಗ್ಬಿಟ್ರು ಮಾತ್ರ. ಅದಾದ್ಮೇಲೆ ಕೆಲವೊಂದು ಪ್ಲೇಯರ್ ಪ್ರೊಟೆಕ್ಷನ್ ಕೂಡ ಕೊಟ್ಟಿದ್ದೆ. ಸ್ಮೃತಿ ಮಂದನ ಇರ್ಬೋದು, ಅಮೆಲಿಯಾ ಕೇರ್, ಹೇಲಿ ಮ್ಯಾಥ್ಯೂಸ್. ಬಟ್ ಹೇಲಿ ಮ್ಯಾಥ್ಯೂಸ್ನ ಬೆಂಚಲ್ಲಿ ಕೂರಿಸಿದ್ರು. ಬಟ್ ಅಮೆಲಿಯಾ ಕೇರಿಗೆ 2 ವಿಕೆಟ್ ಕೂಡ ಸಿಕ್ತು. ಲಾಸ್ಟ್ ವಿಡಿಯೋದಲ್ಲಿ ಕೂಡ ಮೆನ್ಷನ್ ಮಾಡಿದೆ ಚೆನ್ನಾಗಿ ಪರ್ಫಾರ್ಮ್ ಕೂಡ ಮಾಡ್ಬೋದು ಅಂತ. ಅದಾದ್ಮೇಲೆ ಸ್ಮೃತಿ ಮಂದನ ಕೂಡ ಚೆನ್ನಾಗಿ ಆಡ್ತಾರೆ ಅಂದಿದ್ದೆ, ಆದ್ರೆ ಅವರಕ್ಕೋ ನೆನ್ನೆ ಮ್ಯಾಚಲ್ಲಿ ಫ್ಲಾಪ್ ಕೂಡ ಆದ್ರು. ಮತ್ತೆ ಈ ವುಮೆನ್ಸ್ ಮ್ಯಾಚಲ್ಲಿ ಹೆಂಗಾಗುತ್ತೆ ಅಂದ್ರೆ ಓಪನಿಂಗ್ ಯಾರು ಬೇಕಾದ್ರೂ ಕಳಿಸ್ಬೋದು ಗುರು. ನೆನೆ ನೋಡಿ ಮುಂಬೈಯಲ್ಲಿ ಏನಾಯ್ತು ಅಂದ್ರೆ ಅಮೆಲಿಯಾ ಕೇರ್ನ ಫಸ್ಟ್ ಓಪನಿಂಗ್ ಕಳಿಸ್ಬಿಟ್ರು. ನಾನು ಅನ್ಕೊಂಡಿರಲಿಲ್ಲ ಫಸ್ಟ್ ಇವ್ರನ್ನ ಓಪನಿಂಗ್ ಕಳಿಸ್ತಾರೆ ಅಂತ. ಸೊ ನಾವು ಪ್ಲೇಯಿಂಗ್ ಲೆವೆನ್ ಎಕ್ಸ್ಪೆಕ್ಟ್ ಮಾಡದೆ ಇವರು ಕಳಿಸೋದೇ ಒಂದಾಗಿರುತ್ತೆ. ಈ ವುಮೆನ್ಸ್ ಮ್ಯಾಚಲ್ಲಿ ಇದು ಕಾಮನ್. ಸೊ ನಿನ್ನೆ ಏನಾಯ್ತು ಅಂದರೆ ಮುಂಬೈ ಫಸ್ಟ್ ಇನ್ನಿಂಗ್ಸ್ ಬ್ಯಾಟಿಂಗನ್ನು ಕೂಡ ಸ್ಟಾರ್ಟ್ ಮಾಡಿದ್ರಲ್ಲ. ಅಮೆಲಿಯಾ ಕೇರ್ ಮತ್ತು ಜಿ ಕಮಲಿನಿ ಓಪನಿಂಗ್ ಆಗಿ ಬರ್ತಾರೆ ಅಂತ ಲಾಸ್ಟ್ ಅನಾಲಿಸಿಸ್ ವಿಡಿಯೋದಲ್ಲಿ ಕೂಡ ಹೇಳಿದೆ. ನೋಡಿಲ್ಲ ಅಂದ್ರೆ ವಿಡಿಯೋ ಬೇಕಾದ್ರೆ ಲಾಸ್ಟ್ಗೆ ಚೆಕ್ ಮಾಡಿ. ಸೊ ಇಲ್ಲಿ ಕೂಡ ಅಷ್ಟೇ ಫಸ್ಟ್ ಇನ್ನಿಂಗ್ಸ್ ಅಲ್ಲಿ ಓಪನರ್ ಆಗಿ ಅಮೆಲಿಯಾ ಕೇರ್ ಮತ್ತೆ ಜಿ ಕಮಲಿನಿ ಕೂಡ ಬಂದ್ರು. ಅಮೆಲಿಯಾ ಕೇರ್ 15 ಬಾಲ್ನ ವೇಸ್ಟ್ ಮಾಡಿಬಿಟ್ಟು 4 ರನ್ ಕಾಂಟ್ರಿಬ್ಯೂಷನ್ ಕೂಡ ಮಾಡಿದ್ರು. ಅದಾದ್ಮೇಲೆ ಜಿ ಕಮಲಿನಿ ಸ್ವಲ್ಪ ಕಾಂಟ್ರಿಬ್ಯೂಷನ್ ಕೂಡ ಮಾಡಿದ್ರು. ಏನ್ ಗುರು ಇದು 28 ಬಾಲ್ಗೆ 32 ರನ್ ಕೊಟ್ಟಿರೋದು. ಅದು ಅಂಡರ್-19 ಪ್ಲೇಯರ್ ಕೂಡ ಆಗಿದ್ದಾರೆ ಇವರು, ಅಂದರೆ ಹೊಸದಾಗಿ ಆ್ಯಡ್ ಮಾಡ್ಕೊಂಡಿರೋದು. ಲಾಸ್ಟ್ ವಿಡಿಯೋದಲ್ಲಿ ಕೂಡ ಹೇಳಿದೆ. ಅದಾದಮೇಲೆ ಸಿವರ್ ಬ್ರಂಟ್ ಅವರು ಕೂಡ ಜಾಸ್ತಿ ರನ್ನ ಕೂಡ ಹೊಡಿಲಿಲ್ಲ. ಅದಾದಮೇಲೆ ಯಾರು ಕೂಡ ಅಷ್ಟು ಕಾಂಟ್ರಿಬ್ಯೂಷನ್ ಕೂಡ ಮಾಡಿಲ್ಲ. ಅದಾದಮೇಲೆ ಮುಂಬೈ ಇಂಡಿಯನ್ಸ್ಗೆ ಆಡಿರೋದು ಜಸ್ಟ್ ಜಿ ಕಮಲಿನಿ. ಅದಾದ್ಮೇಲೆ ಹರ್ಮನ್ಪ್ರೀತ್ ಕೌರ್ ಕೂಡ ಅಷ್ಟು ಕಾಂಟ್ರಿಬ್ಯೂಷನ್ ಕೂಡ ಮಾಡಿಲ್ಲ. ನಿಕೋಲಾ ಕ್ಯಾರಿ ಸ್ವಲ್ಪ ಆಡ್ಕೊಟ್ರು. 29 ಬಾಲ್ಗೆ 40 ರನ್ ಕೂಡ ಕಾಂಟ್ರಿಬ್ಯೂಷನ್ ಕೂಡ ಮಾಡಿದ್ರು. ಅದಾದ್ಮೇಲೆ ಸಜೀವನ್ ಸಜಾನ ಕೂಡ ಅಷ್ಟೇ ಸಖತ್ತಾಗಿ ಆಡ್ಕೊಟ್ಟಿದ್ದಾರೆ. 25 ಬಾಲಿಗೆ 45 ರನ್ ಕಾಂಟ್ರಿಬ್ಯೂಷನ್ ಮಾಡಿರೋದು. ಅದಾದ್ಮೇಲೆ ಗುರು ನಮ್ಮ RCB ಬೌಲಿಂಗ್ ಡಿಪಾರ್ಟ್ಮೆಂಟ್ ಕಡೆ ಬಂದ್ವಿ ಅಂದ್ರೆ ಏನ್ ಗುರು ಕ್ಲರ್ಕ್ನ ಬೌಲಿಂಗು ಅಯ್ಯಪ್ಪ, ನಿಜವಾಗ್ಲೂ ಒಂಥರ ಒನ್ ಮ್ಯಾನ್ ಆರ್ಮಿ ಶೋ. ಏನು ಅಂದ್ರೆ ನಿನ್ನೆ ಮ್ಯಾಚ್ ನೀವು ನೋಡ್ಬೇಕಿತ್ತು. 4 ವಿಕೆಟ್ ತೆಗೆದಿರೋದು ಡಿ ಕ್ಲರ್ಕ್, ಮತ್ತೆ 4 ಓವರ್ಲಿ ಹಾಗೆ ಕಂಟ್ರೋಲ್ ಕೂಡ ಮಾಡಿದರೆ ಸಾಲಿಡ್ ಮಾತ್ರ. ಅದ್ ಬಿಟ್ರೆ ಇನ್ನು ಲಾರೆನ್ ಬೆಲ್ಲಿಗೆ 1 ವಿಕೆಟ್ ಸಿಕ್ಕಿದೆ. ಅದಾದ್ಮೇಲೆ ಶ್ರೇಯಾಂಕ ಪಾಟೀಲ್ ಕೂಡ ಅಷ್ಟೇ 1 ವಿಕೆಟ್ ಅನ್ನ ಸಿಕ್ಕಿದೆ. ಅದಾದ್ಮೇಲೆ ಡಿ ಕ್ಲರ್ಕ್ ಬಗ್ಗೆ ಮಾತಾಡ್ಬೇಕು ಅಂದ್ರೆ ನೆಕ್ಸ್ಟ್ ಲೆವೆಲ್ ಆಡಿದ್ದಾರೆ ನೆನ್ನೆ ಮಾತ್ರ. ಅದಾದ್ಮೇಲೆ ಮುಂಬೈ ಇಂಡಿಯನ್ಸ್ 154 ಟಾರ್ಗೆಟ್ ಅನ್ನ ಕೂಡ ಕೊಟ್ಟರು. ನಾನು ಅನ್ಕೊಂಡೆ ಇದೆಲ್ಲ ಏನ್ ರನ್ ಆಗೋರು ಆರಾಮಾಗಿ ಚೆಚ್ಚಿ ಬಿಸಾಕ್ತಾರೆ ಮೋಸ್ಟ್ಲಿ. ಸ್ಮೃತಿ ಮಂದಣ್ಣ ಮತ್ತೆ ಇನ್ಯಾರು ಗ್ರೇಸ್ ಹ್ಯಾರಿಸ್ ಮೋಸ್ಟ್ಲಿ ಆರಾಮಾಗಿ ಚೆಚ್ಚಿ ಬಿಸಾಕ್ಬಿಡ್ತಾರೆ ಅಂತ ಅನ್ಕೊಂಡೆ. ಅವ್ರು ನೋಡಿದ್ರೆ ಬರ್ತಿದ್ದಂಗೆ ಜಾಸ್ತಿ ರನ್ ಕಾಂಟ್ರಿಬ್ಯೂಷನ್ ಕೂಡ ಮಾಡಿಲ್ಲ. ಗ್ರೇಸ್ ಹ್ಯಾರಿಸ್ ಸ್ವಲ್ಪ ಆಡ್ಕೊಟ್ರು. 12 ಬಾಲಿಗೆ 25 ರನ್ ಕೊಟ್ಟರು. ಅದಾದ್ಮೇಲೆ ಸ್ಮೃತಿ ಮಂದಣ್ಣ ಕೂಡ ಅಷ್ಟೇ. ಇಬ್ರು ಪಾರ್ಟ್ನರ್ಶಿಪ್ ತುಂಬಾ ಚೆನ್ನಾಗಿತ್ತು. ಆದ್ರೆ ಹೋಗ್ತಾ ಏನಾಯ್ತಾ ಗೊತ್ತಿಲ್ಲ ಅವರು ಒಳ್ಳೆ ಸ್ಟ್ರೈಕ್ ರೇಟ್ ಕೂಡ ಆಡ್ತಾ ಇದ್ರು ಇಬ್ರು ಕೂಡ. ಯಾರು ಗ್ರೇಸ್ ಹ್ಯಾರಿಸ್ ನೋಡ್ಬೋದು 208 ಸ್ಟ್ರೈಕ್ ರೇಟ್ ಅಲ್ಲಿ ಆಡ್ತಾ ಇರೋದು. ಸ್ಮೃತಿ ಮಂದಣ್ಣ 138 ಸ್ಟ್ರೈಕ್ ರೇಟ್ ಅಲ್ಲಿ ಗೇಮ್ ಆಡ್ತಾ ಇರೋದು. ಬಟ್ ಇದನ್ನ ಕಂಟಿನ್ಯೂ ಆಗಿತ್ತು ಅಂದ್ರೆ ಪಕ್ಕ ನನ್ನೇ ಒಳ್ಳೆ ಮ್ಯಾಚ್ ಅನ್ನ ನಾವಿಲ್ಲಿ ನೋಡ್ಬೋಯ್ತು. ಆದ್ರೂ ಕೂಡ ಇನ್ನು ಎಕ್ಸ್ಟ್ರಾರ್ಡಿನರಿ ಮ್ಯಾಚ್ ನಮ್ಗೆ ನೋಡಕ್ ಸಿಕ್ತು. ಯಾವಾಗ ಇವ್ರಿಬ್ರು ಬಿದ್ದೋದ್ರು ಎಲ್ಲ ಕೂಡ ಅಂದ್ರೆ ನೋಡ್ಬೋದು. ಅದಾದ್ಮೇಲೆ ಬಂದಿದ್ 3 ಜನ ಕೂಡ ಅಷ್ಟೇ ಪತ ಅಂತ ಉದ್ರಾಗ್ಬಿಟ್ಟಿದ್ದಾರೆ. ದಯಾಲನ್ ಹೇಮಲತಾ ಕೂಡ ಅಷ್ಟೇ 7 ರನ್ನಿಗೆ ಔಟ್. ಅದಾದ್ಮೇಲೆ ರಿಚಾ ಘೋಷ್ ಕೂಡ ಒಂದು ಒಳ್ಳೆ ರನ್ ಕೊಡ್ಬೋದು ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿದೆ, ಆದ್ರೆ ಅವರು ಕೂಡ ಆಡ್ಲಿಲ್ಲ ನೆನ್ನೆ. ಅದಾದ್ಮೇಲೆ ರಾಧಾ ಯಾದವ್ ಕೂಡ ಅಷ್ಟೇ, ಅವರು 1 ರನ್ನಿಗೆ ಔಟ್ ಆದ್ರು. ಅದಾದ್ಮೇಲೆ ಬಂದ್ರು ತಗೊಳ್ಳಿ ಡಿ ಕ್ಲರ್ಕ್, ಏನು ಒದೆ ಮೇಲೆ ಒದೆ ಅಜ್ಜಿ. ಲಾಸ್ಟ್ ಓವರ್ ಅವರು 6-4 ಅಂತ ಕೂರಿಸಿ 18 ರನ್ ಅಂದ್ರೆ ಲಾಸ್ಟಿಗೆ ಐತಿ 4 ಬಾಲಿಗೆ 18 ರನ್ ಏನೋ ಬೇಕಿತ್ತು. ತಗೊಳ್ಳಿ ಒದೆ ಮೇಲೆ ಒದೆ ಮಾತ್ರ ಲಾಸ್ಟ್ ಓವರ್ ಅಂತೂ. ನೆನ್ನೆ ಡಿ ಕ್ಲರ್ಕ್ ನಿಂತು ಆಡ್ಲಿಲ್ಲ ಅಂದಿದ್ರೆ RCB ಕೂಡ ಅಷ್ಟೇ ಹೀನಾಗಿ ಸೋತ್ ಬಿಡೋದು. ನೋಡ್ಬೋದು ಮೇಲ್ಗಡೆ ಯಾರು ಕೂಡ ರನ್ನೇ ಕೊಟ್ಟಿಲ್ಲ. ಇವ್ರೊಬ್ರೇ ಪಾಪ 44 ಬಾಲಿಗೆ 63 ರನ್ ಕಾಂಟ್ರಿಬ್ಯೂಷನ್ ಮಾಡೋದು. ಅದು 143 ಸ್ಟ್ರೈಕ್ ರೇಟ್ ಅಲ್ಲಿ. ಅದಾದ್ಮೇಲೆ ಅರುಂಧತಿ ರೆಡ್ಡಿ ಕೂಡ ಅಷ್ಟೇ ಇವ್ರ ಜೊತೆ ಸ್ವಲ್ಪ ಪಾರ್ಟ್ನರ್ಶಿಪ್ ಅನ್ನ ಕೂಡ ಕೊಟ್ರು. ಅದಾದ್ಮೇಲೆ ಅವರು ಕೂಡ ಹೋದ್ರು. ಅದಾದ್ಮೇಲೆ ಎಲ್ಲ ಕೂಡ ಬೌಲರ್ಸ್ ಇದಾರೆ, ಯಾರು ಶ್ರೇಯಾಂಕ್ ಪಾಟೀಲ್, ಪ್ರೇಮ ರಾವತ್. ಸೊ ಯಾವಾಗ ವಿಕೆಟ್ ಗಳು ಬೀಳಕ್ ಸ್ಟಾರ್ಟ್ ಆಯ್ತು RCB ಫ್ಯಾನ್ಸ್ ಎಲ್ಲ ಕಡೆ ಒಂದ್ ಸೈಡ್ ಹೋಪ್ ಅನ್ನ ಕಳ್ಕೊಂಡ್ಬಿಟ್ರು. ಏನ್ ಗುರು ಇದು ಫಸ್ಟ್ ಮ್ಯಾಚ್ ದೇವರಿಗೆ ಅರ್ಪಣೆ ಮಾಡ್ತಿದ್ದೀವಲ್ಲ ಅಂತ. ಅದಾದ್ಮೇಲೆ ಹೆಂಗ ನಮ್ಮ ಡಿ ಕ್ಲರ್ಕ್ ಸಕ್ಕದಾಗಿ ಮ್ಯಾನೇಜ್ ಮಾಡಿ
ಗೇಮನ್ನು ಅಂತೂ ಇಂತ ವಿನ್ ಮಾಡಿಬಿಟ್ರು. ಮತ್ತೆ ಈ ಕಡೆ ಮುಂಬೈನ ಬೌಲಿಂಗ್ ಡಿಪಾರ್ಟ್ಮೆಂಟ್ ಕಡೆ ಬರ್ತಿದ್ದಾರೆ. ಅಮೆಲಿಯಾ ಕೆರೆಗೆ 2 ವಿಕೆಟ್ ಸಿಕ್ಕಿದೆ, ಅದಾದ್ಮೇಲೆ ನಿಕೋಲಾ ಕ್ಯಾರಿ ಕೂಡ 2 ವಿಕೆಟ್ ಸಿಕ್ಕಿದೆ, ಅದಾದ್ಮೇಲೆ ಸೀವರ್ ಬಂಟಿಗೆ 1 ವಿಕೆಟ್, ಅದಾದ್ಮೇಲೆ ಇಸ್ಮಾಯಿಲಿಗೆ 1 ವಿಕೆಟ್ ಕೂಡ ಇಲ್ಲಿ ಸಿಕ್ಕಿರುವಂಥದ್ದು. ಓವರ್ ಆಲ್ ನಿನ್ನೆ ಮ್ಯಾಚ್ ಅಂತೂ ಚಿಂದಿ ಮಾತ್ರ ಬೆಂಕಿ ಬಿರುಗಾಳಿ ನಿನ್ನೆ ಮ್ಯಾಚು. ಸೊ ಇವತ್ತು ಕೂಡ 2 ಮ್ಯಾಚ್ ಕೂಡ ಇದೆ. ಅನಾಲಿಸಿಸ್ ವಿಡಿಯೋನ ಮತ್ತೆ ಪೋಸ್ಟ್ ಕೂಡ ಮಾಡ್ತೀನಿ. ಈ ಮ್ಯಾಚ್ ನೋಡಿ ನಿಮಗೆ ಯಾವ ತರ ಫೀಲ್ ಅನ್ನಿಸ್ತು ಅಂತ ಪ್ರತಿಯೊಬ್ಬರು ಕೂಡ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ, ಹೆಚ್ಚಿನ ಕಂಟೆಂಟ್ ಆಗಿ ಚಾನಲ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಜೈ ಹಿಂದ್, ಒಂದೇ ಮಾತರಂ.